ನಾವು ಕಾಣುವುದೆಲ್ಲ, ನಾವು ನೋಡುವುದೆಲ್ಲ ಒಳ್ಳೆಯದ್ದು ಅನ್ನುವುದಾದರೆ ಇರುವುದೆಲ್ಲವೂ ಸತ್ಯವೂ ಅಲ್ಲ. ನಾವು ಆಡುವಂತಹ ಮಾತುಗಳೆಲ್ಲ ಸತ್ಯವೂ ಎನ್ನುವುದಾದರೆ ಮೌನ ಯಾವತ್ತಿಗೂ ಸುಳ್ಳಲ್ಲ. ಕಾಣದ ವಸ್ತುಗಳನ್ನು ನೋಡಲು ಒಳಕಣ್ಣು ಬೇಕು, ಹಾಗೂ ಮೌನದ ಹಿಂದಿನ ಮಾತನ್ನು ಅರ್ಥ ಮಾಡಿಕೊಳ್ಳಲು ಒಳ್ಳೆಯ ಪರಿಶುದ್ಧವಾಗಿರುವಂತಹ ಮನಸ್ಸು ಬೇಕಾಗುತ್ತದೆ. ನಿಮ್ಮ ಹೃದಯ ನೋವಿನಲ್ಲಿ ಇದ್ದಾಗ ನಾಲಿಗೆಯನ್ನು ನಂಬಬಾರದು. ಆಗ ನಾಲಿಗೆ ಮಾಡಿದ ಪ್ರಮಾದವನ್ನು ಹೃದಯದಿಂದಲೂ ಸುಧಾರಿಸಲು ಸಂತೈಸಲು ಸಾಧ್ಯವೇ ಆಗುವುದಿಲ್ಲ. ನೋಡಿ, ಹೃದಯ ನೊಂದಾಗ ನಾಲಿಗೆಗೆ ವಿರಾಮವನ್ನು ನೀಡುವುದನ್ನು ಕಲಿತುಕೊಳ್ಳಿ. ಆಗ ಮಾತ್ರ ಯಾವುದೇ ರೀತಿಯ ಆಪತ್ತುಗಳು ಬರದೇ ಇರುವುದಕ್ಕೆ ಕಾರಣವಾಗುತ್ತದೆ. ಇಲ್ಲವಾದರೆ ಆಪತ್ತುಗಳ ಸರಮಾಲೆಯೇ ನಿಮ್ಮೆದುರು ಬರಲು ಶುರುವಾಗುತ್ತದೆ. ಆಲೋಚನೆಗಳು ದಾರಿ ಇದ್ದಂತೆ, ನಾವು ನಿಮ್ಮನ್ನು ಎಲ್ಲಿಗೂ ಕರೆದೊಯ್ಯುವುದಿಲ್ಲ, ಆದರೆ ಅವು ನಿಮ್ಮ ಬದುಕಿನ ದಿಕ್ಕನ್ನು ನಿರ್ದೇಶಿಸಬಲ್ಲವು. ಆದರೆ ಪ್ರಮಾಣವನ್ನು ಮಾಡಬೇಕಾಗಿರುವುದು ನೀವೇ. ಜೀವನದಲ್ಲಿ ಮೊದಲು ಕೆಟ್ಟ ವ್ಯಕ್ತಿಗಳನ್ನು ನಂಬಿ ಮೋಸ ಹೋಗುತ್ತೇವೆ. ನಂತರ ಒಳ್ಳೆಯ ವ್ಯಕ್ತಿ ಸಿಕ್ಕಿದ ನಂತರ ನಂಬುವುದನ್ನೇ ಬಿಟ್ಟು ಬಿಡುತ್ತೇವೆ. ಕಾರಣ, ಯಾರನ್ನ ನಂಬಬೇಕೋ ಯಾರನ್ನ ಬಿಡಬೇಕೋ ಎನ್ನುವ ಗೊಂದಲದಲ್ಲಿ ನಾವು ಇರುತ್ತೇವೆ. ಬದುಕಿದರೆ ವ್ಯಕ್ತಿ ಹೀಗೆ ಬದುಕಬೇಕು, ನಮ್ಮನ್ನು ಕಳೆದುಕೊಂಡವರಿಗೆ ಪಶ್ಚಾತ್ತಾಪ ಪಡುವಂತೆ ಇರಬೇಕು, ನಮ್ಮನ್ನು ಉಳಿಸಿಕೊಂಡವರಿಗೆ ಅದೃಷ್ಟ ಎನ್ನುವ ರೀತಿ ಬದುಕಬೇಕಾಗುತ್ತದೆ. ನಮ್ಮಿಂದ ಈಜು ಕಲಿತ ಕೆಲವರು ನಮ್ಮನ್ನು ಮುಳುಗಿಸಲು ಕಾಯುತ್ತಾ ಇರುತ್ತಾರೆ ಎನ್ನುವುದನ್ನು ಯಾವತ್ತಿಗೂ ಮರೆಯದಿರಿ. ಯಾರು ಎಷ್ಟೇ ಸುಂದರವಾಗಿರುವಂತಹ ವೇಷವನ್ನು ಹಾಕಿದರೂ ಪರಿಸ್ಥಿತಿಗಳು, ಕಾಲ ಅನ್ನುವುದು ಅವರ ನಿಜ ಸ್ವರೂಪವನ್ನು ಒಂದಲ್ಲ ಒಂದು ದಿನ ಪರಿಚಯ ಮಾಡಿಯೇ ಮಾಡುತ್ತಿರುತ್ತದೆ. ನಿಮಗೋಸ್ಕರ ನೀವು ಬದುಕಿ, ನಿಮ್ಮ ತಂದೆ ತಾಯಿಗಳಿಗೋಸ್ಕರ ಬದುಕಿ. ಬೇರೆ ಯಾರೂ ಶಾಶ್ವತವಲ್ಲ. ನಿಮ್ಮ ಉಪಯೋಗ ಮುಗಿದ ನಂತರ ಎಲ್ಲರೂ ನಿಮ್ಮನ್ನು ಬಿಟ್ಟು ಹೋಗುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ತಂದೆ ತಾಯಿಗಳಿಗೋಸ್ಕರ ಬದುಕಿ ಬಾಳಿ, ಅವರನ್ನು ಚೆನ್ನಾಗಿ ಬದುಕಿನಲ್ಲಿ ನೋಡಿಕೊಳ್ಳಿ. ನಮ್ಮನ್ನು ನಂಬಿದವರಿಗೆ ನಾವು ಮೋಸ ಮಾಡುವುದಿಲ್ಲ. ನಮಗೆ ಮೋಸ ಮಾಡಿದವರಿಗೆ ಮತ್ತೆ ಜೀವನದಲ್ಲಿ ಎಂದಿಗೂ ನಂಬಲು ಸಾಧ್ಯವೇ ಇಲ್ಲ. ನೇರವಾಗಿ ಮಾತನಾಡುವವರನ್ನು ಕಳೆದುಕೊಳ್ಳಬೇಡಿ. ಅಂಥವರ ಮನಸ್ಸು ಯಾರಿಗೂ ಕೆಟ್ಟದ್ದನ್ನು ಬಯಸುವುದೇ ಇಲ್ಲ. ಒಬ್ಬರ ತಾಳ್ಮೆಯನ್ನು ಅಸಹಾಯಕತೆ ಎಂದು ತಿಳಿದುಕೊಳ್ಳಬಾರದು. ತಾಳ್ಮೆಯ ಹಿಂದಿನ ಸರಿಯಾಗಿರುವಂತಹ ತಯಾರಿ ಎನ್ನುವುದು ಬಹಳ ಗಟ್ಟಿಯಾಗಿ ಇರುತ್ತದೆ. ಈ ಲೋಕದಲ್ಲಿ ಕೆಟ್ಟ ಕೆಲಸ ಮಾಡಿ ಹಾಳಾದವರಿಗಿಂತ ಹೇಳಿದ ಮಾತು ಕೇಳಿ ಹಾಳಾದವರ ಸಂಖ್ಯೆ ಹೆಚ್ಚು. ಬಿಟ್ಟು ಹೋದವರ ಮುಂದೆ ಬೆಲೆ ಬಾಳುವ ವಜ್ರದಂತೆ ಬದುಕಿ ತೋರಿಸಿ. ಮನಸ್ಸು ನಿಮ್ಮ ಕೈಲಾದರೆ ಮೊದಲಿನ ಮನುಷ್ಯ ಮತ್ತೆ ಸಿಗಲಾರ. ಮುಂದೆ ಇರುವ ಸಂಬಂಧಗಳೇ ಹಿಂದೆ ಮಾತನಾಡುವ ಶತ್ರುಗಳು. ನೆನಪಿರಲಿ, ಯಾರನ್ನೂ ಬಲವಂತವಾಗಿ ಮಾತನಾಡಿಸಲು ಹೋಗಬಾರದು. ತುಂಬ ಕೀಳಾಗಿ ನೋಡುತ್ತಾರೆ, ನಮ್ಮ ಬಗ್ಗೆ ಮಾತನಾಡುತ್ತಾರೆ. ಕೋಪ ಅದು ವೇಗವಾಗಿ ಬಂದು ಒಳ್ಳೆಯತನವನ್ನು ನಾಶ ಮಾಡಿಬಿಡುತ್ತದೆ. ಹಾಗೆಯೇ ತಾಳ್ಮೆ ಎನ್ನುವುದು ತಡವಾಗಿ ಬಂದರೂ ಒಳ್ಳೆಯತನವನ್ನು ಶಾಶ್ವತವಾಗಿ ಉಳಿಯುವಂತೆ ಮಾಡುತ್ತದೆ. ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎನ್ನುವುದು ನಿಮ್ಮ ಕೈಯಲ್ಲಿ ಇದೆ. ಕೈಲಾದ ಶತ್ರುವಿಗೆ ಕೊನೆಯ ಆಯುಧವೇ ಅಪಪ್ರಚಾರ. ಹಾಗಾಗಿ ಕೈಯಲ್ಲಿ ಆಗದೇ ಇರುವ ಕೆಲಸ ಎಂದರೆ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುವುದು. ಅದರಲ್ಲಿಯೇ ಅವನು ಭಗ್ನನಾಗಿರುತ್ತಾನೆ. ಕಷ್ಟಕ್ಕೆ ಆಗದ ಮಕ್ಕಳು, ಬಡತನ ಹಂಚಿಕೊಳ್ಳದ ಪ್ರೀತಿ, ತಮಾಷೆಯನ್ನು ಸಹಿಸದ ಸ್ನೇಹ, ಬೆಳವಣಿಗೆ ಬಯಸದ ಬಂಧುಗಳು, ಗೆದ್ದರೆ ಅಸೂಯೆಯನ್ನು ಪಡುವಂತಹ ವೈರಿಗಳು ಇದ್ದರೆ ಎಷ್ಟು, ಬಿಟ್ಟರೆ ಎಷ್ಟು. ಕೆಟ್ಟವರಾಗಲು
ಕೆಟ್ಟ ಕೆಲಸಗಳನ್ನೇ ಮಾಡಬೇಕು ಎಂದೇನೂ ಇಲ್ಲ. ಸತ್ಯವನ್ನ ಇದ್ದಿದ್ದನ್ನ ಇದ್ದ ಹಾಗೆ ಹೇಳಿ ನೋಡಿ, ಕೆಟ್ಟವರಾಗಿ ಹೋಗುತ್ತೀರಾ. ತಲೆ ಬಾಗಬೇಕು ತಿಳಿದವರ ಮುಂದೆ, ತುಳಿದವರ ಮುಂದೆ ಅಲ್ಲ. ಮನುಷ್ಯ ಯಾರ ಬಳಿ ತಲೆ ಬಾಗಬೇಕು, ಯಾರ ಮುಂದೆ ತಲೆ ಎತ್ತಿ ನಡೆಯಬೇಕು ಎನ್ನುವುದನ್ನು ಕಲಿತುಕೊಳ್ಳಬೇಕು. ಸೂರ್ಯನಂತೆ ಇರಿ, ನಂಬಿದವರಿಗೆ ಬೆಳಕಾಗಿ ಇರಿ, ನೋವು ಕೊಟ್ಟವರಿಗೆ ಬೆಂಕಿಯಾಗಿ ಇರಿ. ಕಾಲ ಹೀಗೆ ಇರಲ್ಲ. ಇವತ್ತು ಅವರದ್ದಾದರೆ ನಾಳೆ ನಮ್ಮದು. ನಡೆಯೋ ದಾರಿಯಲ್ಲಿ ನಿಯತ್ತು ಇದ್ದರೆ ತಡೆಯೋ ತಾಕತ್ತು ಯಾರಿಗೂ ಇರುವುದಿಲ್ಲ. ನಂಬಿಕೆ ಮನಸ್ಸಿನಿಂದ ಹುಟ್ಟಬೇಕೇ ಹೊರತು ಮೂರನೇ ವ್ಯಕ್ತಿಯ ಮಾತಿನಿಂದ ಅಲ್ಲ. ದುಡ್ಡು ಇದೆ ಅಂತ ದುಡುಕಬೇಡಿ. ದುಡ್ಡು ಗೌರವಕ್ಕಿಂತ ದೊಡ್ಡದೇನೂ ಅಲ್ಲ ಎನ್ನುವುದನ್ನು ಮರೆಯಲೇಬೇಡಿ. ನಿಯತಿಗೆ ಬೆಲೆ ಸಿಗುವುದಾಗಿದ್ದರೆ ಇಂದು ನಾಯಿ ಕೂಡ ಕೋಟ್ಯಾಧಿಪತಿ ಆಗುತ್ತಿತ್ತು. ನಾಟಕದ ಜೀವನ ನಮ್ಮದಲ್ಲ. ನಾಟಕೀಯ ಜನರಿಗೆ ನಮ್ಮ ಜೀವನದಲ್ಲಿ ಜಾಗ ಇಲ್ಲವೇ ಇಲ್ಲ. ನಾವು ಸರಿಯಾಗಿ ಇರೋಣ, ಮಿಕ್ಕವರನ್ನು ಕರ್ಮಕ್ಕೆ ಬಿಡೋಣ. ಸಂಬಂಧ ಯಾವುದೇ ಇರಲಿ, ಅಲ್ಲಿ ನಮಗೆ ಗೌರವ ಇಲ್ಲ ಎಂದಾದರೆ ಅಲ್ಲಿಂದ ದೂರ ಇರುವುದೇ ಒಳ್ಳೆಯದು. ಏಕೆಂದರೆ ಕರ್ಮ ಎನ್ನುವುದು ಯಾರಿಗೂ ಬಿಡುವುದಿಲ್ಲ. ಪ್ರಯತ್ನ ಗುಟ್ಟಾಗಿಯೇ ಇರಲಿ. ಗೆದ್ದ ಮೇಲೆ ಸಂಭ್ರಮವನ್ನು ಇಡೀ ಜಗತ್ತೇ ಮುಟ್ಟುವಂತಿರಲಿ. ಒಬ್ಬ ಮನುಷ್ಯ ಬೆಳೆಯಬೇಕೆಂದರೆ ಮಿತ್ರ ಎದೆಯಲ್ಲಿರಬೇಕು, ಶತ್ರು ಎದುರಿಗೆ ಇರಬೇಕು. ಈ ಜಗತ್ತಿನಲ್ಲಿ ಖುಷಿಯಿಂದ ನಕ್ಕವರಿಗಿಂತ ವಿಧಿ ಇಲ್ಲದೆ ನಕ್ಕವರೇ ಹೆಚ್ಚು. ಭೂಮಿಯ ಮೇಲೆ ನಿಜವಾದ ಅತಿ ವಿರಳವಾಗಿರುವಂತಹ ಮುಖವಾಡ ಬಹಳ. ನಿಮ್ಮನ್ನ ಬೇಕಂತಲೇ ನೋವು ಕೊಟ್ಟವರನ್ನ ಕ್ಷಮಿಸಿ ಮತ್ತು ಮರೆತು ಬಿಡಿ ಮತ್ತು ನಿಮ್ಮ ಪ್ರಯಾಣದ ಮೇಲೆ ಕೇಂದ್ರೀಕರಿಸಿ ನಿಮಗೆ ಸಂತೋಷ, ಉತ್ತಮ ಮತ್ತು ಶಾಂತಿಯನ್ನ ನೀಡುವಲ್ಲಿ ಹೂಡಿಕೆ ಮಾಡಿ. ಕೆಲವು ಸಲ ಒಂಟಿಯಾಗಿ ಇರುವುದೇ ವಾಸಿ. ಕಾರಣ ಯಾರು ನಿಮ್ಮನ್ನ ನೋಯಿಸುವುದಿಲ್ಲ. ಜೀವನದಲ್ಲಿ ನೀವು ನಗುವುದನ್ನ ಕಲಿಯಿರಿ. ಅಳುವುದನ್ನ ಈ ಜೀವನವೇ ನಿಮಗೆ ಕಲಿಸಿಬಿಡುತ್ತದೆ. ಪ್ರೀತಿ ಎಷ್ಟೇ ಮಾಡಿ, ಆದರೆ ನಿಮ್ಮ ಗೌರವದ ತಮಾಷೆ ಆಗಬಾರದು ಅಷ್ಟೇ. ಪ್ರೀತಿ ಮುಖ್ಯನೇ ಇರಬಹುದು, ಆದರೆ ಗೌರವ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ. ಜೀವನ ಮೋಹದೊಂದಿಗೆ ಆರಂಭವಾಗಿ ಮೋಹ ಭಂಗವಾದ ಮೇಲೆ ಮುಕ್ತಾಯವಾಗುತ್ತದೆ. ಇದೇ ಜೀವನ. ಯಾರೋ ಕೋಪ ಮಾಡಿಕೊಳ್ಳಲಿ ಅಥವಾ ತಮಾಷೆ ಪಡಲಿ, ಸತ್ಯವನ್ನೇ ಹೇಳಿ, ಸ್ಪಷ್ಟವಾಗಿ ಹೇಳಿ. ಸಿಹಿಯಾದ ಸುಳ್ಳು ಮಾತ್ರ ಹೇಳಲೇಬೇಡಿ. ವಿಶ್ವಾಸವಿಡಿ. ಯಾರಿಗಾದರೂ ಒಳ್ಳೆಯದನ್ನ ಮಾಡುತ್ತಿರುವಾಗ ನಮಗೂ ಕೂಡ ಎಲ್ಲೋ ಒಂದು ಕಡೆ ಒಳ್ಳೆಯದಾಗುತ್ತದೆ ಎನ್ನುವ ನಂಬಿಕೆ, ವಿಶ್ವಾಸ ನಿಮಗೆ ಇರಲಿ. ನಮಗೂ ಮನಸ್ಸಿದೆ, ನಮಗೂ ನೋವಾಗುತ್ತದೆ. ಯಾರ ಜೀವನದಲ್ಲೂ ಆಯ್ಕೆಯಾಗಿ ಇರಲೇಬೇಡಿ. ನಿಮಗಾಗಿ ಮಿಡಿಯುವ ಹೃದಯದಲ್ಲಿ ರಾಜರಂತೆ ಬದುಕಿ ತೋರಿಸಿ. ಕಾಯುವುದಕ್ಕೂ ಒಂದು ಅರ್ಥವಿದೆ. ಪ್ರತಿ ಸಲ ಕಾದು ಕಾದು ನಿರಾಸೆ ಆದರೆ ನಂಬಿಕೆ ಹೋಗುತ್ತದೆ. ಕೆಲವರು ಮಾತನಾಡಿ ಮನಸ್ಸು ನೋಯಿಸಿದರೆ, ಕೆಲವರು ಮೌನವಾಗಿ ಇದ್ದುಕೊಂಡು ಕೊಂದು ಬಿಡುತ್ತಾರೆ. ಎಚ್ಚರ. ಮೋಸ ಎಲ್ಲರೂ ಮಾಡುತ್ತಾರೆ, ಆದರೆ ನಂಬಿಕೆ ದ್ರೋಹ ನಾವು ತುಂಬ ನಂಬಿದವರೇ ನಮಗೆ ಮಾಡುತ್ತಾರೆ. ಶ್ರೀಕೃಷ್ಣ ಪರಮಾತ್ಮನ ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.